ರೋಹಿಣಿ, ಡಬ್ಬಿಲ್ ಪುಳಿಯೋಗರೆ ಹಾಕಿದೀನಿ ಕಂದ, ಮಧ್ಯಾಹ್ನ ಹೊಟ್ಟೆ ತುಂಬಾ ತಿನ್ಬಿಡು. ಸ್ಕೂಲಲ್ಲಿ ಹುಡುಗರು ತಂದಿದ್ದೆಲ್ಲ ಪಾಲ್ ಮಾಡ್ಕೊಂಡ್ ತಿಂದು ಹೊಟ್ಟೆ ಕೆಡಿಸ್ಕೋಬೇಡ. ಪರೀಕ್ಷೆ ಹತ್ರ ಬರ್ತಾ ಇದೆ, ಓದಿನ ಜೊತೆ ಆರೋಗ್ಯದ ಕಡೆನೂ ಗಮನ ಇರ್ಲಿ. ಅಮ್ಮ, ನಂಗೆ ಪರೀಕ್ಷೆ ಅಂದ್ರೆ ಯಾಕೋ ಭಯ ಆಗ್ತಿದೆ ಅಮ್ಮ. ಯಾಕ್ ಪುಟ್ಟ? ಅದೇನೋ ಬೋರ್ಡ್ ಮಾಸ್ ಅಂತೆ, ಗಣಿತಕ್ಕೆ ಸಂಬಂಧಪಟ್ಟಿದ್ದು. ನನ್ಗೊಂಚೂರು ತಲೆಗೆ ಹೋಗ್ತಿಲ್ಲ ಅಮ್ಮ. ಯಾಕೆ? ಟೀಚರ್ ಸರಿಯಾಗಿ ಪಾಠ ಮಾಡ್ತಾ ಇಲ್ವಾ? ಅವರೇನೋ ಚೆನ್ನಾಗೆ ಮಾಡ್ತಾರೆ. ಭಿನ್ನ ರಾಶಿ, ಸಂಕಲನ, ವ್ಯವಕಲನ, ಆವರಣ, ಗಜಿಬಿಜಿ, ಕನ್ಫ್ಯೂಷನ್ ಅಮ್ಮ. ಅಮ್ಮ ಅಮ್ಮ ಬೋರ್ಡ್ ಮಾಸ್ ಸ್ವಲ್ಪ ನೀನೇ ಹೇಳ್ಕೊಡ್ತೀಯಾ? ನಾನ್ ಅಷ್ಟು ಓದಿದಿದ್ರೆ ಈ ದಿನ ನಮ್ಗೆ ಯಾಕೆ ಈ ಸ್ಥಿತಿ ಇರ್ತಾ ಇತ್ತು ಪುಟ್ಟ? ದಿನದ 12 ಗಂಟೆ ಆ ಗಾರ್ಮೆಂಟ್ ಫ್ಯಾಕ್ಟ್ರಿನಲ್ಲಿ ದುಡಿದು ಬರೋಷ್ಟೊತ್ತಿಗೆ ಮೈ ಮೂಳೆ ಕೊಂಡಿಗಳೆಲ್ಲಾ ಕಳ್ಸ್ಕೊಂಡ್ಬಿಡುತ್ತೇನೋ ಅಂತ ಅನ್ಸುತ್ತೆ. ಈ ಕಷ್ಟ ನನ್ಗೆ ಸಾಕಾಗ್ಲಿ. ನೀನ್ ಮಾತ್ರ ಮನಸ್ಸಿಟ್ಟು ಓದಿ ಚೆನ್ನಾಗಿ ಸಾಧಿಸ್ಬೇಕು. AC ರೂಮಲ್ಲಿ ಕೂತು ದುಡಿಯೋ ಹಾಗಾಗ್ಬೇಕು. ಅಪ್ಪ ಇಲ್ಲ, ನೀನೊಬ್ಳೆ ಈ ಮನೆ ನಡೆಸೋದು ಎಷ್ಟು ಕಷ್ಟ ಅಂತ ನಂಗೆ ಗೊತ್ತಮ್ಮ. ಆದ್ರೆ ಈ ಬೋರ್ಡ್ ಮಾಸ್ ಏನಿಲ್ಲ. ಈ ಬೋರ್ಡ್ ಮಾಸ್ ಏನ್ ದೈವ ಸೃಷ್ಟಿ ಅಲ್ಲ, ಮನುಷ್ಯ ಮಾಡಿರೋದು. ಮನುಷ್ಯ ಮನ್ಸ್ ಮಾಡಿದ್ರೆ ಯಾವ್ದೂ ಕಷ್ಟ ಅಲ್ಲ. ಸಾಧಿಸಿದ್ರೆ ಸಬಳ ನುಂಗೋದಂತೆ. ಅಮ್ಮ ಅಮ್ಮ ಸಬ್ಳ ಅಂದ್ರೆ ಏನು? ಭರ್ಜಿ. ಸಾಧಿಸಿದ್ರೆ ಭರ್ಜಿನೂ ನುಂಗ್ಬೋದು. ಬಜ್ಜಿನ? ಅದ್ ನುಂಗೋದಲ್ಲಮ್ಮ, ತಿನ್ನೋದು. ಬಜ್ಜಿ ಅಲ್ವೇ, ಭರ್ಜಿ. ಹಿಂದೆ ಯುದ್ಧದಲ್ಲಿ ಬಳಸ್ತಾ ಇದ್ದ ಹರಿತವಾದ ಆಯುಧ. ಅದೇ ಬೋರ್ಡ್ ಮಾಸ್ ಬಜ್ಜಿಗಿಂತ ಭಯಂಕರವಾಗಿ ಅನಿಸ್ತಾ ಇದೆ. ಅಮ್ಮ ಅಮ್ಮ ನಂಗೆ ಟ್ಯೂಷನ್ ಸೇರ್ಸಮ್ಮ. ಏನೇ ರೋಹಿಣಿ ಟ್ಯೂಷನ್ ಅಂತೀಯ? ಸರ್ ಎಂ ವಿಶ್ವೇಶ್ವರಯ್ಯ ಏನಾರು ಟ್ಯೂಷನ್ಗೆ ಹೋಗಿದ್ರಾ? ಡಾಕ್ಟರ್ ಅಂಬೇಡ್ಕರ್ ಹೋಗಿದ್ರಾ? ಯಾವ್ದೇ ಒಂದ್ ವಿಚಾರ ನಮ್ಮೊಳಗಿಂದ ಬಂದಾಗ್ಲೇ ಅದಕ್ಕೆ ಹೆಚ್ಚಿನ ಬೆಲೆ, ಹೆಚ್ಚಿನ ಮಹತ್ವ ಇರುತ್ತಮ್ಮ. ಅಯ್ಯೋ, ಈ ಬೋರ್ಡ್ ಮಜ್ಜಿ ನನ್ ತಲೆಗೆ ಹೋಗ್ತಿಲ್ವೇ? ತಲೆ ಒಳಗ್ ಹೋಗಕ್ಕೆ ನೀನು ನಿನ್ ಮೆದುಳಿನ ಬಾಗ್ಲೇ ತೆಗ್ದಿಲ್ಲ. ನೀನು ಅದಕ್ಕೆ ಭಯ ಅನ್ನೋ ಬೀಗಾನ ಜಡ್ದ್ ಬಿಟ್ಟಿದ್ಯಾ. ಗೌತಮ ಬುದ್ಧನ್ಗೆ ಆ ಬೋಧಿ ವೃಕ್ಷದ ಕೆಳಗ್ ಜ್ಞಾನೋದಯ ಆಯ್ತು ಅಂತಾರೆ. ಆ ಗೌತಮ್ ಬುದ್ಧನ್ ಬ್ರೈನೇನ್ ಆ ಮರದಲ್ಲಿತ್ತ? ಹಾ, ಆ ಮರದ ಹತ್ರ ಶುದ್ಧವಾದ ಗಾಳಿ, ಪ್ರಶಾಂತವಾದ ವಾತಾವರಣ ಇತ್ತು. ಆ ವಾತಾವರಣದಲ್ಲಿ ಅವನು ಮನಸ್ಸನ್ನ ಕೇಂದ್ರೀಕರಿಸಿ ಅವನಲ್ಲಿ ಎಲ್ಲೋ ಸುಪ್ತವಾಗಿದ್ದ ಒಂದು ವಿಷಯಕ್ಕೆ ಒಂದು ರೂಪ ಕೊಟ್ಟ. ಅದು ಇವತ್ತಿಗೂ ಜೀವಂತವಾಗಿರುವಂತ ಒಂದು ಧರ್ಮ ಸಿದ್ಧಾಂತ ಆಗಿದೆ. ಅದರ ನೆರಳಲ್ಲಿ ಎಷ್ಟೋ ಜನ ನೆಮ್ಮದಿಯನ್ನ ಕಂಡ್ಕೊಂಡಿದ್ದಾರೆ, ಇವತ್ತಿಗೂ ಕಾಣ್ತಾ ಇದ್ದಾರೆ. ಈ 300-400 ಗ್ರಾಮ್ ಇರೋ ಮೆದುಳಿಗೆ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಮಾಡೋ ಶಕ್ತಿ ಇದೆ. ಇನ್ನ ಈ ಬೋರ್ಡ್ ಮಾಸ್ ಯಾವ ಲೆಕ್ಕ? ಅಮ್ಮ, ಬೋರ್ಡ್ ಮಾಸ್ ತರ ನೀನೇನೆಲ್ಲ ಹೇಳ್ತಾ ಇದ್ಯಾ, ಬ್ರೇನು ಬುದ್ಧಿ ಎಲ್ಲ ಸರಿ. ಆದ್ರೆ ಇದು ನಾನು ಹೇಗಮ್ಮ ಅರ್ಥ ಮಾಡ್ಕೊಳ್ಳೋದು? ಸಾಧನೆ. ಒಂದ್ ವಿಷಯ ನೆನಪಲ್ಲಿ ಇಟ್ಕೋಬಿಟ್ಟ, ಯಾವ್ದೇ ಒಂದ್ ವಿಚಾರನ ಶುದ್ಧವಾದ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಅಂದ್ರೆ ಮಂಥನ ಮಾಡ್ತಾ ಇದ್ರೆ ಆ ವಿಚಾರ ಹೂವಿನ ಪಕ್ಳೆಗಳ ಹಾಗೆ ಬಿಡಿಸ್ಕೊಳ್ತಾ ಹೋಗುತ್ತೆ. ಬೋರ್ಡ್ ಮಾಸ್ ನಿನ್ ಪುಸ್ತಕದಲ್ಲಿರೋದು ನಿನ್ ಬೆರಳ್ ತುದಿನಲ್ಲಿರುತ್ತೆ. ನಿನ್ಗೆ ಹೇಳೋದ್ರಲ್ಲಿ ನನಗ್ ಟೈಮ್ ಆಯ್ತು. ನಾ ಬರ್ತೀನಿ. ಬೀಗದ ಕೈನ ಪಕ್ಕದ ಮನೆ ಆಂಟಿ ಹತ್ರ ಕೊಟ್ಟು ಹೊರಟೋಗು. ಬೋರ್ಡ್ ಮಾಸ್ ಬೋರ್ಡ್ ಮಾಸ್ ಬೋರ್ಡ್ ಮಾಸ್ ಇದೇನು ನನ್ನ ತಲೆಗೆ ಹೋಗ್ತಿಲ್ವೇ? ಇದು ಕಲಿದೇ ಇದ್ರೆ ನಾನು ಹೇಗ್ ಪಾಸ್ ಆಗೋದು? ದೊಡ್ಡ ಕೆಲ್ಸಕ್ಕೆ ಹೇಗ್ ಸೇರೋದು? ಅಮ್ಮನ್ಗೆ ಹೇಗ್ ಹೆಲ್ಪ್ ಮಾಡೋದು? ಅಮ್ಮ ಪಾಪ ಸುಸ್ತಾಗಿ ಮಲಗಿದಾರಲ್ಲ. ಯಾವ್ದೇ ಒಂದ್ ವಿಚಾರನ ಶುದ್ಧವಾದ ಮನಸ್ಸಿನಲ್ಲಿ ಇಟ್ಕೊಂಡು ಅದ್ರ ಬಗ್ಗೆ ಯೋಚನೆ ಅಂದ್ರೆ ಮಂಥನ ಮಾಡ್ತಾ ಇದ್ರೆ ಆ ವಿಚಾರ ಹೂವಿನ ಪಕ್ಳೆಗಳ ಹಾಗೆ ಬಿಡಿಸ್ಕೊಳ್ತಾ ಹೋಗುತ್ತೆ. ಸರ್ ಎಂ ವಿಶ್ವೇಶ್ವರಯ್ಯ ಏನಾರು ಟ್ಯೂಷನ್ಗೆ ಹೋಗಿದ್ರಾ? ಡಾಕ್ಟರ್ ಅಂಬೇಡ್ಕರ್ ಹೋಗಿದ್ರಾ? ಸಾಧಿಸಿದ್ರೆ ಸಬಳ ನುಂಗೋದಂತೆ. ಆ ಗೌತಮ್ ಬುದ್ಧನ್ ಬ್ರೈನೇನ್ ಆ ಮರದಲ್ಲಿತ್ತ? ಈ 300-400 ಗ್ರಾಮ್ ಇರೋ ಮೆದುಳಿಗೆ ಪ್ರಪಂಚನೇ ಅಲ್ಲೋಲ ಕಲ್ಲೋಲ ಮಾಡೋ ಶಕ್ತಿ ಇದೆ. ಏನು ಹಾಗೆ ನೋಡ್ತಾ ಇದೀಯಾ? ನಾನ್ ಯಾರು ಅಂತ ಗೊತ್ತಾಗ್ಲಿಲ್ವಾ? ಬ್ರೈನ್, ನಿನ್ನ ಬ್ರೈನ್ ಅಂದ್ರೆ ನಿನ್ನ ಮೆದುಳು. ಸುಮ್ನೆ ಇಲ್ಲದ ಭಯ ತುಂಬಿಟ್ಟು ನನಗ್ ತೊಂದ್ರೆ ಕೊಡ್ತಿದೀಯಾ. ಭಯಾನು ಹೌದು, ಒಂಥರ ಕೀಳರಿಮೇನು ಹೌದು. ನಾನೇನ್ ಅಷ್ಟು ದಡ್ಡಿ ಅನ್ಕೊಂಡಿದೀಯಾ? ಮತ್ತೆ ಈ ಬೋರ್ಡ್ ಮಾಸ್? ಸಾಕ್ ಸುಮ್ನಿರು. ಅಂತ್ಯಾಕ್ಷರಿ ಶುರು ಮಾಡಿದ್ರೆ ನಿಮ್ ಸ್ಕೂಲಲ್ಲಿ ಗೆಲ್ಲೋದೇ ನೀನು. ತೆಂಡೂಲ್ಕರ್ ಯಾವ ಮ್ಯಾಚ್ ಅಲ್ಲಿ ಎಷ್ಟು ರನ್ ಹೊಡೆದ, ಕುಂಬ್ಳೆ ಎಷ್ಟು ವಿಕೆಟ್ ತೆಗ್ದ, ದ್ರಾವಿಡ್ ಎಷ್ಟು ಕ್ಯಾಚ್ ಹೇಗಾಗಿ ಹಿಡ್ದ ಅಂತೆಲ್ಲ ನೆನ್ಪಿಟ್ಕೊಳಕಾಗುತ್ತೆ.
ಟೀಚರ್ ಮಾಡಿದ ಪಾಠನ ನೆನ್ಪಿಟ್ಕೊಳಕ್ಕಾಗಲ್ವಾ? ಅವಮಾನ ಅವಮಾನ. ಹೋಗ್ಲಿ ಬಿಡು, ನಮ್ಮೊಳಗೆ ಅವಮಾನ ನಾಚಿಕೆ ಎಂಥದ್ದು. ಟೀಚರ್ ಹೇಳಿದ್ದೆಲ್ಲ ನನಗ್ ನೆನ್ಪಿದೆ, ನೀನು ನನ್ನನ್ನು ಎಚ್ಚರಿಸಿಲ್ಲ ಅಷ್ಟೇ. ಸರಿ ಬಿಡು, ಈಗ ನಿನ್ಗೆ ಯಾವ ಪಾಠ ಬೇಕು? ಮೊದ್ಲಿಂದ ಹೇಳು. ಸುಲಭವಾಗಿ ಭಿನ್ನರಾಶಿಗಳ ಬಗ್ಗೆ ಹೇಳ್ತೀಯಾ? ಇವುಗಳ ಬಗ್ಗೆ ನಿನಗೆ ತಿಳಿದಿದೆಯಾ? ಇದೆಲ್ಲ ನನಗೆ ಗೊತ್ತು. ಹಾಗಾದ್ರೆ ಇದೇನ್ ಹೇಳು. 4ನೇ 3 ಮತ್ತು 7ನೇ 5 ಸಮಭಿನ್ನ ರಾಶಿ. 5ನೇ 8 ಮತ್ತು 6ನೇ 11 ವಿಷಮ ಭಿನ್ನ ರಾಶಿ. 2 2ನೇ 1 ಮತ್ತು 3 4ನೇ 1 ಮಿಶ್ರ ಭಿನ್ನ ರಾಶಿ. ಎಷ್ಟು ಸರಿಯಾಗಿ ಹೇಳಿದೆ. ಇನ್ನು ಮುಂದೆ ನೋಡು, ಇವುಗಳು ಏನೆಂದು ಗೊತ್ತಾ ನಿಂಗೆ? 5ನೇ 2 ಈಕ್ವಲ್ಸ್ 10ನೇ 4 ಈಕ್ವಲ್ಸ್ 15ನೇ 6. ಇವುಗಳು ಸಮಾನ ಭಿನ್ನ ರಾಶಿಗಳು. ಇನ್ನು ಮುಂದಕ್ಕೆ ಹೋಗೋಣ. 25ನೇ 20ರ ಕನಿಷ್ಠ ರೂಪವನ್ನ ಹೇಳು. 25ನೇ 20, ಇದರಲ್ಲಿ 20ನ್ನು 5ರಿಂದ ಭಾಗಿಸುತ್ತೇನೆ, 25ನ್ನು 5ರಿಂದ ಭಾಗಿಸುತ್ತೇನೆ. ಈಗ ಉತ್ತರ 5ನೇ 4, ಸರಿನಾ? ಸರಿಯಾಗಿ ಹೇಳಿದೆ. 7ನೇ 3 ಮತ್ತು 7ನೇ 6ರಲ್ಲಿ ಯಾವ್ದು ದೊಡ್ಡದು? ಇದು ಬಹಳ ಸುಲಭ. 7ನೇ 6 ದೊಡ್ಡದು. ಯಾಕೆಂದರೆ ಒಂದು ವಸ್ತುವನ್ನು 7 ಸಮಭಾಗಗಳಾಗಿ ಮಾಡಿ 6 ಭಾಗಗಳನ್ನು ತೆಗೆದುಕೊಂಡರೆ ಅದೇ ಹೆಚ್ಚಲ್ಲವೇ? ಭಿನ್ನ ರಾಶಿಗಳ ಛೇದಗಳು ಸಮವಿದ್ದಾಗ ಅಂಶಗಳಲ್ಲಿ ಯಾವುದು ದೊಡ್ಡದೋ ಆ ಭಿನ್ನ ರಾಶಿಯ ಬೆಲೆ ದೊಡ್ಡದು. ನಾನು ಇನ್ನೊಂದು ಲೆಕ್ಕ ಕೊಡ್ತೇನೆ. 5ನೇ 1 ಮತ್ತು 3ನೇ 1ರಲ್ಲಿ ಯಾವುದು ಚಿಕ್ಕದು? 5ನೇ 1 ಚಿಕ್ಕದು. ಭಿನ್ನ ರಾಶಿಗಳ ಅಂಶ ಸಮವಿದ್ದಾಗ ಛೇದಗಳಲ್ಲಿ ಯಾವುದು ದೊಡ್ಡದೋ ಆ ಭಿನ್ನ ರಾಶಿ ಬೆಲೆ ಚಿಕ್ಕದು. ಭೇಷ್. ಭಿನ್ನ ರಾಶಿಗಳ ಮೇಲೆ ನೀವು ಸಂಕಲನ, ವ್ಯವಕಲನ, ಗುಣಾಕಾರ, ಭಾಗಾಕಾರ ಮಾಡುವುದನ್ನು ತಿಳಿದುಕೊಂಡಿದ್ದೀಯಾ? ಹೌದು. 5ನೇ 2 ಪ್ಲಸ್ 5ನೇ 1 5ನೇ 3ಕ್ಕೆ ಸಮ. 7ನೇ 3 ಮೈನಸ್ 7ನೇ 1 7ನೇ 2ಕ್ಕೆ ಸಮ. ಸರಿಯಾಗಿ ಲೆಕ್ಕ ಬಿಡಿಸಿದ್ದಿ. ನಿನ್ನ ಮೇಲೆ ನಂಬಿಕೆ ಇರಬೇಕು. ಹೌದು, ಇದೆಲ್ಲ ನನಗೆ ಗೊತ್ತು. ಆದ್ರೆ ಕೂಡ್ಸೋದು, ಕಳಿಯೋದು, ಗುಣಿಸೋದು, ಬಾಗ್ಸೋದು ಇದನ್ನೆಲ್ಲ ಒಟ್ಟಿಗೆ ಕೊಟ್ರೆ ಏನ್ ಮಾಡೋದು? ಇದೇ ನಿನ್ ಸಮಸ್ಯೆ ತಾನೆ. ಇಂತಹ ಲೆಕ್ಕಗಳನ್ನ ಬಿಡಿಸಕ್ಕೆ ಒಂದು ನಿಯಮ ಇದೆ. ಅದನ್ನ ಬಾಡ್ಮಾಸ್ ಸೂತ್ರ ಅಂತ ಹೇಳ್ತಾರೆ. ಬಾಡ್ಮಾಸ್. ಬಿ ಆವರಣ ಅಂದ್ರೆ ಬ್ರಾಕೆಟ್ಸ್. ಓ ವಿಶಿಷ್ಟ ಗುಣಾಕಾರ ಆಫ್. ಡಿ ಭಾಗಾಕಾರ ಅಂದರೆ ಡಿವಿಷನ್. ಎಂ ಗುಣಾಕಾರ ಅಂದರೆ ಮಲ್ಟಿಪ್ಲಿಕೇಶನ್. ಎ ಸಂಕಲನ ಅಂದರೆ ಅಡಿಷನ್. ಎಸ್ ವ್ಯವಕಲನ ಅಂದರೆ ಸಬ್ಟ್ರಾಕ್ಷನ್. ಈ ಕ್ರಮದಲ್ಲಿ ಸಂಕ್ಷೇಪಿಸಬೇಕು. ದೊಡ್ಡ ಪ್ರಾಬ್ಲಮ್. ಈ ನಿಯಮನ ಯಾಕೆ ಬಳಸಬೇಕು? ಬಾಡ್ಮಾಸ್ ನಿಯಮವನ್ನ ಹೇಗೆ ಉಪಯೋಗಿಸಬೇಕು ಅಂತ ಹೇಳ್ತೀನಿ. ಅದಕ್ ಮೊದಲು ನಾನು ಕೆಲವು ಲೆಕ್ಕಗಳನ್ನ ಕೊಡ್ತೀನಿ, ಮಾಡ್ತೀಯಾ? ಓಹೋ, ಕೊಡು, ಮಾಡ್ತೀನಿ. ನೋಡು, ಈ ಲೆಕ್ಕನ ಹೇಗೆ ಮಾಡ್ತೀಯಾ ಹೇಳು. 5 + 3 × 4. 5 ಮತ್ತು 3ನ್ನು ಕೂಡಿಸಿದರೆ 8 ಬರುತ್ತೆ. ಅದನ್ನು 4ರಿಂದ ಗುಣಿಸಿದರೆ 32 ಆಗುತ್ತೆ. ನಿನ್ನ ಉತ್ತರ ತಪ್ಪು. ಮೊದಲು 3 ಮತ್ತು 4ನ್ನು ಗುಣಿಸಿ ನಂತರ 5ಕ್ಕೆ ಕೂಡಬೇಕು. ಅಂದರೆ 5 + 12 17 ಆಗುತ್ತೆ. ಇದನ್ನೇ ಬಾಡ್ಮಾಸ್ ನಿಯಮದಲ್ಲಿ ಹೇಳೋದು. ಗುಣಿಸೋದು, ಕೂಡೋದು, ಕಳೆಯೋದು ಈ ಕ್ರಮಗಳನ್ನು ಒಳಗೊಂಡ ಲೆಕ್ಕ ಇದ್ದಾಗ ಮೊದಲು ಗುಣಿಸಿ ನಂತರ ಕೂಡಿ ನಂತರ ಕಳೆಯಬೇಕು. ಅರ್ಥ ಆಯ್ತು. ಕೊನೆ 3 ಅಕ್ಷರ ಗುಣಿಸಿ ಕೂಡಿ ಕಳೆ ಅಂತ ಅಲ್ವಾ? ಈಗ ನೋಡು ಇನ್ನೊಂದು ಲೆಕ್ಕ. 6ನೇ 5 / 3ನೇ 10 × 4ನೇ 3. ಇದರಲ್ಲಿ ಭಾಗಿಸೋ ಚಿಹ್ನೆ ಮತ್ತು ಗುಣಿಸೋ ಚಿಹ್ನೆ ಇದೆ. ಬಾಡ್ಮಾಸ್ ನಿಯಮದ ಪ್ರಕಾರ ಮೊದಲು ಭಾಗಿಸಬೇಕು, ನಂತರ ಗುಣಿಸಬೇಕು ಅಲ್ವಾ? ಹೌದು, ಸರಿಯಾಗಿ ಹೇಳಿದೆ. ಲೆಕ್ಕ ಮಾಡು ನೋಡೋಣ. ಇದರಲ್ಲಿ 6ನೇ 5 / 3ನೇ 10 ಇದನ್ನು 6ನೇ 5 × 10ನೇ 3 ಅಂತ ಬರಿಬೇಕು. ಅಂದರೆ ಭಾಗಾಕಾರ ಚಿಹ್ನೆಯನ್ನು ಗುಣಾಕಾರವಾಗಿ ಬದಲಾಯಿಸಿ ಮುಂದಿನ ಭಿನ್ನರಾಶಿಯನ್ನು ಅಂಶಛೇದಗಳನ್ನು ಬದಲಾಯಿಸಿ ವಿಲೋಮ ಕ್ರಮದಲ್ಲಿ ಬರಿಬೇಕು. ನಂತರ ಸುಲಭ ರೂಪಕ್ಕೆ 6ನೇ 5 ×
10ನೇ 3 4ನೇ 1 ಆಗುತ್ತೆ. ಇದನ್ನು 4ನೇ 3ಕ್ಕೆ ಗುಣಿಸಬೇಕು. ಅಂದರೆ 4ನೇ 1 ಇಂಟು 4ನೇ 3 16ನೇ 3 ಆಗುತ್ತೆ. ಈಗ ಗೊತ್ತಾಯ್ತಾ ಬಾಡ್ ಮಾಸ್ ಯಾಕೆ ಉಪಯೋಗಿಸ್ಬೇಕು ಅಂತ? ಈಗ DMAS ಗೊತ್ತಾಯ್ತು. ಭಾಗಿಸಿ, ಗುಣಿಸಿ, ಕೂಡಿ, ಕಳೆ ಅಂತ ಅಲ್ವಾ ಕ್ರಮ? ನೋಡಿದ್ಯಾ, ನಿನಗೆ ಎಲ್ಲ ತಿಳಿತಾ ಇದೆ. ತಲೆಗೆ ಹತ್ತೋಲ್ಲ ಅಂತ ಯಾಕೆ ಅನ್ಕೊಂತೀಯ? ಇನ್ನು 2 ಅಕ್ಷರ BO ಇದೆ. ಇದರ ಜೊತೆಗೆ DMAS ಸೇರಿಸಿದರೆ ತಾನೇ ಬೋಡಮಸ್ ಆಗೋದು. ಈಗ ಇನ್ನೊಂದು ಲೆಕ್ಕ ಮಾಡು, ನಿನಗೆ ಗೊತ್ತಾಗುತ್ತೆ. 5ನೇ 3 ಪ್ಲಸ್ 5ನೇ 1 ಆವರಣದಲ್ಲಿದ್ದು ಇದನ್ನ 3ನೇ 2ರಿಂದ ಗುಣಿಸು. ಇದರಲ್ಲಿ ಕೂಡು ಮತ್ತು ಗುಣಿಸೋ ಚಿಹ್ನೆಗಳಿವೆ. ಹಾಗಾದ್ರೆ ಮೊದಲು ಗುಣಿಸ್ಬೇಕಾ? ಅವೆರಡು ಚಿಹ್ನೆ ಅಲ್ಲದೆ ಇನ್ನೇನಿದೆ ನೋಡು. ತಿಳಿತು, ಅದು ಬ್ರಾಕೆಟ್ ಅಂದ್ರೆ ಆವರಣ. ಆವರಣದಲ್ಲಿರೋದನ್ನ ಸಂಕ್ಷೇಪಿಸಿ ನಂತರ ಗುಣಿಸಬೇಕಲ್ಲವೇ? ಹೌದು. 5ನೇ 3 ಪ್ಲಸ್ 5ನೇ 1 ಇಂಟು 3ನೇ 2, 5ನೇ 4 ಇಂಟು 3ನೇ 2 15ನೇ 8. ಬಾಡ್ ಮಾಸ್ ನಲ್ಲಿ ಓ ಅಂದ್ರೆ ಏನು ಅಂತ ಗೊತ್ತಾ? ಗೊತ್ತಿಲ್ಲ. ಓ ಅಂದ್ರೆ ಆಫ್ ಅಂತ ಇಂಗ್ಲಿಷ್ ನಲ್ಲಿ. ಅದನ್ನ ಕನ್ನಡದಲ್ಲಿ ರ ಅಕ್ಷರದಿಂದ ಸೂಚಿಸ್ತೀವಿ. 3ನೇ 2ರ 4ನೇ 1 ಅಂದ್ರೆ 3ನೇ 2 ಇಂಟು 4ನೇ 1 ಅಂತ ಅರ್ಥ. ಅಂದ್ರೆ ರ ಅನ್ನೋದು ಗುಣಕಾರಣ. ಇದನ್ನು ವಿಶಿಷ್ಟ ಗುಣಾಕಾರ ಅನ್ನಬಹುದು. 3ನೇ 2ರ 4ನೇ 1 ಅಂದರೆ 3ನೇ 2 ಭಾಗದಲ್ಲಿ 4ನೇ 1 ಭಾಗ ತೆಗೆದುಕೋ ಅಂತ. ಅದು 3ನೇ 2 ಇಂಟು 4ನೇ 1 12ನೇ 2ಕ್ಕೆ ಸಮ. ಅಂದ್ರೆ 6ನೇ 1ಕ್ಕೆ ಸಮ ಆಯ್ತು. ಇದು ಸರಿಯಾಗಿ ತಿಳಿತಾ ಇಲ್ಲ. ಒಟ್ನಲ್ಲಿ ರ ಅಂದ್ರೆ ಗುಣಿಸು ಅಂತ ಆಯ್ತು. ಚಿತ್ರದ ಮೂಲಕ ಹೇಳ್ಕೊಡ್ತೀನಿ, ತಿಳ್ಕೊ. ನೀನು 3ನೇ 2ನ್ನ ಚಿತ್ರದಲ್ಲಿ ತೋರಿಸ್ತೀಯಾ? ಓಹೋ, ಒಂದು ವಸ್ತುವನ್ನು 3 ಸಮಭಾಗ ಮಾಡಿ 2 ಭಾಗ ತೆಗೆದುಕೊಳ್ಳೋದು ಅಂದ್ರೆ ಈ ಚಿತ್ರದಲ್ಲಿ ಬಣ್ಣ ತುಂಬಿರೋ ಭಾಗ. ಬಣ್ಣ ತುಂಬಿರೋ ಭಾಗ 3ನೇ 2. ಇದರಲ್ಲಿ ಕಾಲು ಭಾಗ ಅಂದ್ರೆ 4ನೇ 1 ಹೇಗೆ ತಗೋತೀಯಾ? ಈ 2 ಭಾಗವನ್ನು 4 ಸಮಭಾಗ ಮಾಡಿ 1 ಭಾಗ ತೆಗೆದುಕೊಳ್ಳೋದು. ಈಗ ನೋಡು, 3ನೇ 2ರ 4ನೇ 1 ಎಷ್ಟು ಅಂತ ಹೇಳು. ಇದು 6ನೇ 1 ಭಾಗ ಆಯ್ತು. ಈಗ ತಿಳಿತು ಬಿಡು. ಈಗ ಬಾಡ್ ಮಾಸ್ ನಿಯಮ ತಿಳಿತಾ? ತಿಳಿತು. ಆವರಣದಲ್ಲಿರೋದನ್ನ ಸಂಕ್ಷೇಪಿಸಿ ವಿಶಿಷ್ಟ ಗುಣಕಾರಣ ಮಾಡಿ ಭಾಗಿಸಿ, ಗುಣಿಸಿ, ಕೂಡಿ, ಕಳೆ. ಆ ರ ಬ ಗು ಕು ಕ ಇದೇನಾ ಬೋಡಮಸ್ ನಿಯಮ? ನಾನು ಏನೋ ಅನ್ಕೊಂಡಿದ್ದೆ, ಹೆದ್ರು ಬಿಟ್ಟಿದ್ದೆ. ನೋಡಿದ್ಯೇನು? ಬಾಡ್ ಮಾಸ್ ನಿಯಮವನ್ನು ಕನ್ನಡದಲ್ಲಿ ಆ ರ ಭ ಗು ಕು ಕ ನಿಯಮ ಅಂತ ಬದಲಾಯಿಸಿದೆ. ಭೇಷ್. ಆದ್ರೆ ಕೆಲವು ಸಾರಿ ರಾಗೆ ಬದಲು ದ ಬರೀತಾರೆ. ಅದ್ಯಾಕ್ ಹಾಗೆ ಬರೀತಾರೆ? ಯಾಕೆಂದ್ರೆ ಅರ್ಧದ ಅರ್ಧ ಅಂದ್ರೆ ಸರಿ ಹೋಗಲ್ಲ. ಅದನ್ನೇ ಅರ್ಧದ ಅರ್ಧ ಅಂತ ಬರೀತೀವಿ. ಈ ಲೆಕ್ಕ ಮಾಡೋಣ. 3 2ನೇ 1 ಇಂಟು 3ನೇ 2 ಮೈನಸ್ 2ನೇ 1 ಪ್ಲಸ್ 5ನೇ 2ರ 3ನೇ 1. ಇದ್ರಲ್ಲಿರೋ ಚಿಹ್ನೆಗಳನ್ನ ಹೇಳ್ತೀಯಾ? ಇಂಟು, ಮೈನಸ್, ಪ್ಲಸ್, ರ ಎಲ್ಲ ಇವೆ. ಇನ್ನೊಂದು ಮುಖ್ಯವಾದದನ್ನ ಗಮನಿಸಿದೀಯಾ? ಹಾ, ಆವರಣ ಇದೆ ಅಲ್ವಾ? ಬಾಡ್ ಮಾಸ್ ನಿಯಮವನ್ನು ಆ ರ ಭ ಗು ಕು ಕ ಅಂತ ಕನ್ನಡದಲ್ಲಿ ಬದಲಾಯಿಸಿ ಜ್ಞಾಪಕ ಇಟ್ಕೊಂಡಿದ್ಯಾ? ಈ ನಿಯಮದ ಪ್ರಕಾರ ಮೊದಲು ಆವರಣದಲ್ಲಿರೋದನ್ನ ಸಂಕ್ಷೇಪಿಸು. ಅದು 3ನೇ 2 ಮೈನಸ್ 2ನೇ 1 ಅಲ್ವೇ? ಇದನ್ನು ಸುಲಭ ರೂಪಕ್ಕೆ ತರೋದು ಗೊತ್ತು. ಲಾ ಸ ಅ ತೆಗೆದುಕೊಂಡು ಸುಲಭ ರೂಪಕ್ಕೆ ತರಬೇಕು. 3 2 ರ ಲಾ ಸ ಅ 6 ಆಗುತ್ತೆ. ಆಗ 6ನೇ 4 ಮೈನಸ್ 3 6ನೇ 1 ಆಗುತ್ತೆ. ಭಿನ್ನ ರಾಶಿಗಳನ್ನು ವಿಷಮ ಭಿನ್ನ ರಾಶಿ ಮಾಡಬೇಕು. 3 2ನೇ 1 ಇಂಟು 3ನೇ 2 ಮೈನಸ್ 2ನೇ 1 ಪ್ಲಸ್ 5ನೇ 2ರ 3ನೇ 1. ಇದನ್ನ 2ನೇ 7 ಇಂಟು 6ನೇ 4 ಮೈನಸ್ 3 ಪ್ಲಸ್ 5ನೇ 2ರ 3ನೇ 1 ಅಂತ ಬರ್ಕೊಂತೀನಿ. ಮುಂದೆ 2ನೇ 7 ಇಂಟು
6ನೇ 1 ಪ್ಲಸ್ 5ನೇ 2ರ 3ನೇ 1. ಈಗ ರ ಅಂದ್ರೆ ಗುಣಿಸ್ಬೇಕಲ್ವಾ? 2ನೇ 7 ಇಂಟು 6ನೇ 1 ಪ್ಲಸ್ 5ನೇ 2 ಇಂಟು 3ನೇ 1. ಈಗ ಗುಣಿಸ್ಬೇಕಾದಾಗ 12ನೇ 7 ಪ್ಲಸ್ 15ನೇ 2 ಆಗುತ್ತೆ. ಮುಂದೆ ಕೂಡೋ ಲೆಕ್ಕ 12 ಮತ್ತು 15ರ ಲಾಸ ಕಂಡುಹಿಡಿ. ಇದರ ಲಾಸ ಎಷ್ಟಾಗುತ್ತೆ? 60. ಇದನ್ನ 60ನೇ 35 ಪ್ಲಸ್ 8 ಅಂತ ಬರೀಬಹುದು. 35 8 ಕೂಡಿದಾಗ 43 ಆಯ್ತು. ಹಾಗಾದ್ರೆ ಉತ್ತರ ಎಷ್ಟು ಹೇಳು? 60ನೇ 43. ತಿಳಿತು. ಮುಂದಿನ ಲೆಕ್ಕ ನಾನ್ ಮಾಡ್ತೀನಿ, ತಪ್ಪಾದ್ರೆ ಹೇಳ್ಕೊಡು. ನಿಂಗ್ ನಿದ್ದೆ ಬರ್ತಾರ್ಯಾ? ಸರಿ, ಮಿಕ್ಕಿದ್ ನಾಳೆ ಮಾಡೋಣ. ಈಗ ಮಲ್ಕೋ. ಯೋ, ಈ ಹುಡ್ಗಿ ಏನ್ ಇಲ್ಲೇ ಮಲಗ್ಬಿಟ್ಟಿದ್ದಾಳಲ್ಲ. ರೋಹಿಣಿ, ಇದೇನ್ ಪುಟ್ಟ ಇಲ್ಲಿ ಮಲ್ಗಿದ್ಯಾ? ಹಾಳದ್ ನಾನು ನೋಡ್ಲಿಲ್ಲ. ಹೇಳಮ್ಮ, ಸ್ಕೂಲ್ಗೆ ಲೇಟ್ ಆಯ್ತು ಹೇಳು ಕಂದ. ಹಾಗೆ ನಿಂಗೊಂದ್ ಒಳ್ಳೆ ಸುದ್ದಿ ಇದೆ. ನಾನ್ ನೆನ್ನೆ ಹೇಳೋದೇ ಮರ್ತೋಯ್ತು. ಏನಮ್ಮ ಅದು? ನನಗ್ ಪ್ರಮೋಷನ್ ಬಂತು ಪುಟ್ಟ. ನಂಗೆ ಸ್ಟಿಚಿಂಗ್ ಯೂನಿಟ್ ಇಂದ ಮುಕ್ತಿ. ಈಗ ನಾನ್ ಕಟಿಂಗ್ ಮಾಸ್ಟರ್. ತಿಂಗಳಿಗೆ 500 ರೂಪಾಯಿ ಸಂಬಳ ಜಾಸ್ತಿ ಆಯ್ತು. ಕೈ ಕೊಡಿಲಿ. ಕಂಗ್ರಾಚುಲೇಷನ್. ಇವತ್ತೇ ಟ್ಯೂಷನ್ ಸೇರ್ಬಿಡು. ಬೇಡ ಅಮ್ಮ. ಇದೇನಿದು ರಾತ್ರಿ ಮಲಿಗ್ ಬೆಳಗ್ಗೆ ಹೇಳೋ ಅಷ್ಟ್ರಲ್ಲಿ ಇಷ್ಟ ಬದಲಾವಣೆ? ನಂಗೆ ಬೋರ್ಡಮಾಸ್ ಬಂತು. ಮಾತ್ ಕಡಿಮೆ, ಕೆಲ್ಸ ಜಾಸ್ತಿ. ಬಾ ನಡಿ ಹೋಗೋಣ. ಬಾ. ಯಾಕೋ ಇವತ್ತು ತಲೆಗೆ ಹೋಗ್ತಿಲ್ವಲ್ಲ. ನಿದ್ದೆ ಬರ್ತಿದೆ. ನಾಳೆ ನೋಡಿದ್ರಾಯ್ತು. ಏನು ಇಷ್ಟು ಬೇಗ ನಿದ್ದೆನಾ? ಸೋಮಾರಿ, ಹೇಳು. ನಾನೇನ್ ಮಾಡ್ಲಿ, ನಿದ್ದೆ ಇಳಿತಿದ್ದೆ. ಬೇಗ ಮಲಗಿದ್ರು ಮನಸ್ಸಲ್ಲಿ ಮಾಡ್ಬೇಕಾದ್ ಮಾಡದೇ ಇದ್ರೆ ನಿದ್ದೆ ಬರಲ್ಲಮ್ಮ. ಮೊದ್ಲು ಆ ಗಣಿತನ ಮನದಟ್ಟು ಮಾಡ್ಕೋ. ಅದ್ ನನ್ನಿಂದ ಆಗಲ್ಲ. ಆಗಲ್ಲ ಅನ್ನೋ ಶಬ್ದನೇ ಹೇಳ್ಬಾರ್ದು. ಟೀಚರು ನಿಂಗೊಂದ್ ಕತೆ ಹೇಳಿದ್ ಜ್ಞಾಪಕ ಇದೆಯಾ? ಯಾವ್ದು? ಅದೇ, ಒಂದೂರಲ್ಲಿ ಒಬ್ಬ ರಾಜ ಇದ್ದ. ಒಮ್ಮೆ ಶತ್ರು ರಾಜ ದಂಡು ಸಮೇತ ಬಂದು ಯುದ್ಧ ಮಾಡಿ ಅವನನ್ನು ಸೋಲ್ಸಿ ರಾಜನ ಸೆರೆಮನೆಯಲ್ಲಿಟ್ಟ. ಸೆರೆಮನೆಯಲ್ಲಿ ಅಸಹಾಯಕನಾಗಿ ಕೂತಿರ್ತಿದ್ದ ರಾಜ ಒಂದಿನ ಒಂದು ಜೇಡಾನ್ ನೋಡ್ತಾನೆ. ಆ ಜೇಡ ತಾನು ಬಿಟ್ಟ ದಾರ ಹಿಡ್ಕೊಂಡು ಮೇಲೆ ಹತ್ತೋಕ್ ಪ್ರಯತ್ನ ಮಾಡಿದಾಗೆಲ್ಲ ಆ ದಾರ ಹರಿದು ಜೇಡ ಕೆಳಗ್ ಬೀಳ್ತಾ ಇತ್ತು. ಕೆಲ್ಸ ಇಲ್ಲದ ರಾಜ ಅದ್ರ ಸಾಧನೆಯನ್ನ ಲೆಕ್ಕ ಮಾಡ್ತಿರ್ತಾನೆ. 23 ಸಾರಿ ಕೆಳಗ್ ಬಿದ್ದ ಜೇಡ 24ನೇ ಸಾರಿ ಯಶಸ್ವಿಯಾಗಿ ಮೇಲ್ ಹತ್ತಿ ಹೋಯ್ತು. ಆಗ್ಲೇ ರಾಜನಿಗೆ ಒಂದು ವಿಚಾರ ಹೊಳಿತು. ನಿರಾಶರಾಗದೆ ಮರಳಿ ಯತ್ನವ ಮಾಡಬೇಕು ಅಂತ. ಸಂದರ್ಭ ನೋಡಿ ಸೆರೆಯಿಂದ ತಪ್ಪಿಸಿಕೊಂಡ ರಾಜ 28 ಬಾರಿ ದಂಡೆತ್ ಹೋಗಿ ಯುದ್ಧ ಮಾಡಿ ಸೋತ್ರು ಧೃತಿಗೆಡದೆ 29ನೇ ಬಾರಿ ಯುದ್ಧ ಮಾಡಿ ತನ್ನ ರಾಜ್ಯವನ್ನ ಮರಳಿ ಗೆದ್ಕೊಂಡೇ ಬಿಟ್ಟ. ಹಾಗೆ ತಾಳ್ಮೆಗೆಡಬಾರ್ದು, ಪ್ರಯತ್ನ ಮಾಡ್ತಾನೇ ಇರ್ಬೇಕು. ಬೋರ್ಡ್ ಮಾಸ್ ಚೆನ್ನಾಗಿ ಅರಗಿಸ್ಕೊಂಡೆ. ಈಗ ಇನ್ನೊಂದು ಸಮಸ್ಯೆ, ಆವರಣಗಳು. ಇವುಗಳು ಒಂದೇ ಎರಡೇ, ಹಲವಾರು. ಹೌದು, ಇವುಗಳ ಅವಶ್ಯಕತೆ ಏನು? ರೇಖಾವರಣ, ಅಲ್ಪಾವರಣ, ಪುಷ್ಪಾವರಣ, ದೀರ್ಘಾವರಣ. ಗಣಿತದಲ್ಲಿ
ಕೆಲವೊಮ್ಮೆ ಪದಗಳನ್ನ ಗುಂಪು ಮಾಡಬೇಕಾಗತ್ತೆ. ಈ ಪದಗಳ ಅಥವಾ ಸಂಖ್ಯೆಗಳ ಗುಂಪನ್ನು ಆವರಣ ಹಾಕಿ ಸೂಚಿಸುತ್ತಾರೆ. ಆವರಣದ ಒಳಗಿರುವ ಪದಗಳ ಮೇಲೆ ಒಂದೇ ರೀತಿಯ ಕ್ರಿಯೆಯನ್ನು ನಡೆಸಬೇಕಾಗುತ್ತದೆ. 3 × 4 - 2 ಇದನ್ನ 3 × 2 ಅಂತ ಬರೆದ್ರೆ ಉತ್ತರ 6 ಆಗುತ್ತೆ. ಒಂದೇ ಲೆಕ್ಕದಲ್ಲಿ ಹಲವಾರು ಆವರಣಗಳಿದ್ರೆ ನಿನಗೆ 7 ಸುತ್ತಿನ ರಾಜಕುಮಾರಿಯ ಕತೆ ಗೊತ್ತಾ? ಮಹಾಭಾರತದಲ್ಲಿ ಅಭಿಮನ್ಯು ಚಕ್ರವ್ಯೂಹದೊಳಕ್ಕೆ ಹೇಗೆ ಹೋದ ಎಂಬುದು ತಿಳಿದಿದೆಯಾ? ಮಹಾಭಾರತ ಯುದ್ಧದಲ್ಲಿ ಹಲವಾರು ವ್ಯೂಹಗಳನ್ನು ರಚಿಸಿ ಯುದ್ಧಗಳನ್ನು ಮಾಡುತ್ತಿದ್ರು. ಹಿಂದಿನ ಕಾಲದಲ್ಲಿ ರಾಜರು ಕಟ್ಟಿರೋ ಕೋಟೆಗಳಲ್ಲಿ ಎಷ್ಟೋ ಸುತ್ತುಗಳಿವೆ ಅಲ್ವಾ? ಜಂತರ್ ಮಂತರ್ ಹೆಸರು ಕೇಳಿದೀಯಾ? ನನ್ನ ಹತ್ರ ಒಂದು ಆಟಿಕೆ ಇದೆ, ನೋಡಿಲ್ಲಿ. ಗುಡ್. ಒಳ ಸುತ್ತಿನಲ್ಲಿ ಎಲ್ಲಾ ಗೋಲಿಗಳನ್ನು ಹೇಗೆ ಹಾಕ್ತೀಯಾ? ಗೋಲಿಗಳನ್ನ ಸುತ್ತ ಸುತ್ತ ಒಳಗಡೆ ತಗೊಂಡು ಹೋಗ್ತೀನಿ. 3 × 18 ಪ್ಲಸ್ 3 × 4 - 2. ಹಾಗೆಯೇ ಗಣಿತದಲ್ಲಿ ಒಂದಕ್ಕಿಂತ ಹೆಚ್ಚು ಆವರಣಗಳು ಒಂದು ಲೆಕ್ಕದಲ್ಲಿದ್ದರೆ ಒಂದು ನಿಯಮದ ಪ್ರಕಾರ ತೆಗಿಬೇಕು. ಮೊದಲು ಅತ್ಯಂತ ಒಳಗಿರುವ ಅಲ್ಪಾವರಣ ತೆಗಿ. ಅಂದ್ರೆ 4 - 2 2 ಎಂದು ಬರಿಬೇಕಲ್ವಾ? ಆಮೇಲೆ ನೀ ಹೇಳಿದ್ ಸರಿ. 3 × 18 ಪ್ಲಸ್ 3 × 2 ಅಂತ ಬರೆದ್ಮೇಲೆ ಪುಷ್ಪಾವರಣ ತೆಗಿ. 3 × 2 6 ಆಗುತ್ತೆ. 3 × 18 ಪ್ಲಸ್ 6. ಆಗ ನಾನು ಕೊನೆಯ ದೀರ್ಘ ಆವರಣವನ್ನು ತೆಗೆಯುತ್ತೇನೆ. ಉತ್ತರ 72. ಆವರಣದ ಹೊರಗೆ ಯಾವುದಾದರೂ ಸಂಖ್ಯೆ ಇದ್ದಲ್ಲಿ ಆವರಣದೊಳಗಿರುವ ಪದಕ್ಕೆ ಸಂಖ್ಯೆಯನ್ನು ಗುಣಿಸಬೇಕು. -2 × 3 - 5 -2 × -2 ಇದನ್ನ -2 × -2 ಪ್ಲಸ್ 4 ಅಂತ ಬರಿಬಹುದು. -2 × -2 ಪ್ಲಸ್ 4 ಆಯ್ತಲ್ವಾ? ಪ್ಲಸ್ 4 ಪ್ಲಸ್ 4 ಇದನ್ನ ಕೂಡಿದ್ರೆ 8 ಬರುತ್ತೆ. ಆವರಣದ ಹೊರಗೆ ಯಾವ ಸಂಖ್ಯೆಯೂ ಇಲ್ಲದಿದ್ದಲ್ಲಿ? ಗಮನಿಸು, ಆವರಣದ ಹೊರಗೆ ಯಾವ ಸಂಖ್ಯೆಯೂ ಇಲ್ಲದಿದ್ದಲ್ಲಿ ಆವರಣದ ಒಳಗಿರುವ ಸಂಖ್ಯೆಗಳಿಗೆ ಪ್ಲಸ್ 1ರಿಂದ ಗುಣಿಸಬೇಕು. 9 ಪ್ಲಸ್ -5 ಇದರಲ್ಲಿ -5 ಪ್ಲಸ್ 1ರಿಂದ ಗುಣಿಸಬೇಕು. ಆಗ 9 - 5 ಅಂತ ಆಗತ್ತೆ. ಉತ್ತರ 4 ಆಯ್ತು. ಗಮನಿಸು, ಆವರಣಗಳ ಮೊದಲು ಪ್ಲಸ್ ಚಿಹ್ನೆ ಇದ್ದಲ್ಲಿ ಆವರಣದ ಒಳಗೆ ಚಿಹ್ನೆಯನ್ನು ಬದಲಾಯಿಸದೆ ಗಣಿತ ಕ್ರಿಯೆ ಮಾಡಿ ಆವರಣವನ್ನು ತೆಗೆಯಬೇಕು. ಅದೇ ಆವರಣಗಳ ಮೊದಲು ಮೈನಸ್ ಚಿಹ್ನೆ ಇದ್ದಲ್ಲಿ ಆವರಣದ ಒಳಗಿನ ಚಿಹ್ನೆಯನ್ನು ಚಿಹ್ನೆಯ ನಿಯಮದಂತೆ ಗಣಿತ ಕ್ರಿಯೆ ಮಾಡಿ ಬದಲಾಯಿಸಿ ಆವರಣ ತೆಗೆಯಬೇಕು. ಈಗ ಒಂದು ಉದಾಹರಣೆ ನೋಡೋಣ. 8 ಪ್ಲಸ್ 3 × 4 - 5. 4 - 5 ಕಳೆದ್ರೆ -1 ಆಗುತ್ತೆ. ಪ್ಲಸ್ 3 -1ರಿಂದ ಗುಣಿಸಿದಾಗ -3 ಆಯ್ತು. ಆದ್ರಿಂದ 8 - 3 5 ಆಗತ್ತೆ. ಇನ್ನೊಂದು ಲೆಕ್ಕ ನೋಡೋಣ. 8 - 3 × 4 - 5 ಇದರಲ್ಲೂ ಕೂಡ 4 - 5 -1 ಆಯ್ತು. -3 ಮತ್ತು -1 ಗುಣಿಸಿದ್ರೆ +3 ಆಗತ್ತೆ. ಆದ್ರಿಂದ 8 + 3 11. ನೋಡು, ಈ ಲೆಕ್ಕವನ್ನ ಯಾವ ರೀತಿ ಬಿಡಿಸೋದು? ಆವರಣದ ಮುಂದೆ ಋಣ ಚಿಹ್ನೆ ಇದ್ದಾಗ ಆವರಣವನ್ನು ತೆಗೆಯುವ ಸಂದರ್ಭದಲ್ಲಿ ಆವರಣದ ಒಳಗಿನ ಪದಗಳ ಚಿಹ್ನೆ ಬದಲಾಗುತ್ತದೆ. ಯಾಕಂದ್ರೆ ಆವರಣದ ಒಳಗಿನ ಪದಗಳು -1ರಿಂದ ಗುಣಿಸಲ್ಪಟ್ಟಿದೆ. 8 - 5 - 2 5 - 2 3 ಆದ್ರಿಂದ 8 - 3 3ನ್ನ 1ರಿಂದ ಗುಣಿಸೋಣ. 8 - 3 5 ಆಗುತ್ತೆ. ಈ ಸೂತ್ರಗಳನ್ನು ಮನನ ಮಾಡು. ಈ ಲೆಕ್ಕವನ್ನು ಬಿಡಿಸುವ ಹಂತಗಳನ್ನ ವೀಕ್ಷಿಸು. 10 ಮೈನಸ್ 8 ಪ್ಲಸ್ 6 ಮೈನಸ್ 7 ಮೈನಸ್ 6 ಮೈನಸ್ 4. 10 21/2 ಅಂತ ಬರೆದ್ರೆ 21/2 ಮೈನಸ್ 2ನೇ 17 ಪ್ಲಸ್ 6 ಮೈನಸ್ 7 ಮೈನಸ್ 6 ಪ್ಲಸ್ 4. 2ನೇ 21 ಮೈನಸ್ 2ನೇ 17 ಪ್ಲಸ್ 6 ಮೈನಸ್ 7 ಮೈನಸ್ 2. ಈಗ ಅಲ್ಪಾವರಣ ವಿಸರ್ಜಿಸಿದ್ರೆ 2ನೇ 21 ಮೈನಸ್ 2ನೇ 17 ಪ್ಲಸ್ 6 ಮೈನಸ್ 5 ಆಯ್ತು. ಪುಷ್ಪಾವರಣ ವಿಸರ್ಜಿಸಿದ್ರೆ
ಎರಡನೇ 21 ಮೈನಸ್ ಎರಡನೇ 17 ಪ್ಲಸ್ 1. ಎರಡನೇ 21 ಮೈನಸ್ 2ರ ಲಾಸ ತಗೊಂಡು ಎರಡನೇ 17 ಪ್ಲಸ್ 2 ಎಂದು ಆಗುತ್ತೆ. ದೀರ್ಘಾವರಣವನ್ನು ವಿಸರ್ಜಿಸಿದಾಗ ಎರಡನೇ 21 ಮೈನಸ್ ಎರಡನೇ 19 ಆಗುತ್ತೆ. ಛೇದಗಳು ಸಮನಾಗಿರೋದ್ರಿಂದ ಅಂಶಗಳನ್ನ ನಾವು ಕಳಿಬಹುದು. ಎರಡನೇ 2 ಅಂತ ಆದಾಗ ಉತ್ತರ 1. ಎಲ್ಲಾ ಸರಿ ಹೋಯ್ತು. ಪರೀಕ್ಷೆ ಬರೆಯೋವಾಗ್ಲೂ ಅಷ್ಟೇ, ಒಂದು ಸಾರಿ ಮನನ ಮಾಡ್ಕೋ ಸಾಕು, ನಿನ್ನ ಬೆರಳ ತುದಿಯಲ್ಲೇ ಮ್ಯಾಜಿಕ್ ಇರುತ್ತೆ. ನೀ ಪಗ ಸಾರಿಗ ನೀ ನೀ ಪಗ ರೇ ಗಮಾನ ನೀ ಪಗ ಸಾರಿಗ ನೀ ನೀ ಪಗ ರೇ ಗಮಾನ ಸಾರಿ ಪ ದ ಪ ಮ ಗ ಪ. ಅಮ್ಮ 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 ಏನೇ ನಿನ್ ಗಲಾಟೆ? ಅಮ್ಮ ನಾನು ಸ್ಕೂಲ್ಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, 93%. ಒಳ್ಳೇದಾಯ್ತು ಬಿಡು, ಒಳಗೆ ತಿಂಡಿ ಹಾಕಿಟ್ಟಿದ್ದೀನಿ, ಹೋಗ್ತಿನ್ನು. ಇದೇನಮ್ಮ, ನಾನು ಸ್ಕೂಲಿಗೆ ಫಸ್ಟ್ ರ್ಯಾಂಕ್ ಬಂದಿದ್ದೀನಿ, ಸ್ವೀಟ್ ಮಾಡಿ ಸಂತೋಷ ಪಡೋದು ಬಿಟ್ಟು ಆಕಾಶನೇ ತಲೆ ಮೇಲೆ ಬಿದ್ದಿರೋ ಥರ ಕೂತಿದ್ಯಲ್ಲಮ್ಮ. ನನ್ ತಲೆ ಬಿಸಿ ನನ್ಗಾಗಿದೆ. ಏನಮ್ಮ ಆಯ್ತು? ಅದ್ ನಿಂಗೆ ಗೊತ್ತಾಗಲ್ಲ ಬಿಡು. ಮೊದ್ಲೇ ನನ್ ತಲೆ ಕೆಟ್ಟ ಗೊಬ್ಬರ ಆಗಿದೆ, ನಿನ್ಗೆ ಯಾಕೆ? ನೀನ್ ಸುಮ್ನಿರು. ನನ್ನ ಹತ್ರ ಹೇಳ್ದಿರಂದೇನಮ್ಮ ಅದು? ನಂಗೆ ಪ್ರಮೋಷನ್ ಕೊಟ್ರು, ಸಂಬಳನೂ ಜಾಸ್ತಿ ಮಾಡಿದ್ರು. ಇವಾಗ ಎಂತ ಕೆಲ್ಸ ಕೊಟ್ಟಿದಾರ ಗೊತ್ತಾ? 180 ಸೆಂಟಿಮೀಟರ್ ಜಿಗ್ಜಾಗ್ ಡಿಸೈನ್ ಬಟ್ಟೆನಲ್ಲಿ ಶರ್ಟ್ ಕಟ್ ಮಾಡ್ಬೇಕಂತೆ. ಅದು ಒಂದು ಲೈನು ಮಿಸ್ ಆಗ, ಈ ಕಡೆ ಹಾಕಿದ್ರೆ ಆ ಕಡೆ ಸಾಲಲ್ಲ, ಆ ಕಡೆ ಹಾಕಿದ್ರೆ ಈ ಕಡೆ ಸಾಲಲ್ಲ. ಏನ್ ಮಾಡಿದ್ರು ಬಟ್ಟೆ ಸಾಕಾಗ್ತಾ ಇಲ್ಲ. ಅಷ್ಟಕ್ಕೆ ಇಷ್ಟು ಯೋಚನೆನಾ? ಮಾಡಬೇಕು, ಮಾಡಿದ್ರೇನೆ ಆ ಸಮಸ್ಯೆಗೆ ಪರಿಹಾರ ಸಿಗೋದು. ಒಂದು ವಿಷಯನ ಶುದ್ಧ ಮನಸ್ಸಿನಿಂದ ಯೋಚನೆ ಮಾಡಿದ್ರೆ ಅದು ನಮ್ಮ ಕೈವಶ ಆಗುತ್ತೆ. ಈ ಡಿಸೈನ್ ಏನು ದೇವ್ರು ಮಾಡಿರೋದಾ? ಮನುಷ್ಯ ಅಲ್ವಾ? ಯೋಚನೆ ಮಾಡು, ಆಗುತ್ತೆ. ಇದೇನು ಬ್ರಹ್ಮವಿದ್ಯಾನ? ಬಿಡು.